ಫ್ರೆಂಡ್ಸ್, ನನ್ನ ಮಗನಿಗೆ ಯುಗಾದಿ ಹಬ್ಬದ ದಿನವೇ ಜ್ವರ ಬಂದಿದೆ. ಯಾರಿಗೆ? ನಿನಗೆ. ಅವನಿಗೂ ಬರ್ತಾ ಇದೆ ಜ್ವರ. ಇವಾಗ ಇಬ್ರಿಗೂ ಜ್ವರ. ನಿಂಗಿಲ್ಲ, ಬರೀ ಅವನಿಗೆ ಮಾತ್ರ ಬಂದಿದ್ಯಾ? ಗಣಂಗೆ ಬಂದಿಲ್ಲ ಕಣ. ನಿನಗೆ ಬಂದೈತಾ ಜ್ವರ? ಇಲ್ಲ, ಗಣಂಗೆ ಮೂತಿಗೆ ಬಂದೈತಾ? ಮತ್ತೆ ನೀನು ಯಾಕೆ ಹಿಂಗೆ ಕೂತಿದ್ಯಾ? ಹೋಗಿ ಅಪ್ಪನ ಜೊತೆ ಹೋಗಿ ತೋರಣ ಎಲ್ಲ ತೊಗೊಂಡು ಬರೋಗಿ. ಹೋಗ್ತೀರಾ? ಹೋಗಿ ಇಬ್ರು ಹೋಗಿ ಓಡಾಡ್ಕೊಂಡು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತಗೊಂಡು ಬನ್ನಿ. ಹುಷಾರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೋತಾ ಇದ್ದೀನಿ. ನಿನ್ನೆಯಿಂದ ಗಣಂಗೆ ತುಂಬ ಜ್ವರ ಇದೆ. ಅವನಿಗೂ ನಿದ್ದೆ ಇಲ್ಲ, ರಾತ್ರಿ ಎಲ್ಲ ನಮಗೂ ನಿದ್ದೆ ಇಲ್ಲ. ಸೊ ಹೇಳೋದು ಸ್ವಲ್ಪ ಲೇಟಾಗೋಯಿತು. ನೆನ್ನೆನೇ ಹೇಗೆ ಮಾಡಬೇಕು ಏನು ಅಂತ ಕೆಲಸ ಇಲ್ಲದ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಲೇಟಾಗೆದ್ದು ಆ ಕೆಲಸ ಪ್ಲ್ಯಾನ್ ಎಲ್ಲ ಉಲ್ಟಂಪಲ್ಟ ಆಗೋಗಿದೆ. ನಮ್ಮ ಗಣ ಕೈ ಬಿಡ್ತಿರ್ಲಿಲ್ಲ. ಅಮ್ಮ ಎತ್ಕೊ ಅಂತ ಹಿಡ್ಕೊಂಡು ಕೂತಿದ್ದ. ಏನೋ ಒಂದು ನೈಸ್ ಮಾಡಿ ಅವ್ರ ಅಪ್ಪನ ಜೊತೆ ಕಳಿಸಿದ್ದೀನಿ. ಇವಾಗ ಅವರು ವಾಪಸ್ ಬರೋದ್ರೊಳಗಡೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು. ಈಗ ಆಗುತ್ತೆ, ಅವ್ನಿಗೆ ಹುಷಾರಿಲ್ಲದೆ ಇದ್ದರೆ ಏನಾದರೂ ಒಂದು ಎಡವಟ್ಟಾಗುತ್ತೆ ಅಂತ ಗೊತ್ತು. ಅದಕ್ಕೆ ನಾನು ನೆನ್ನೆನೇ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೆ. ಅದಕ್ಕೆ ಇವತ್ತು ಸುಮ್ಮನೆ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಹಿಂದಿನ ದಿನ ಎಷ್ಟೇ ಕೆಲಸ ಮಾಡಿದರೂ ಕೂಡ ಹಬ್ಬದ ದಿನ ಬೆಳಿಗ್ಗೆನೇ ಎದ್ದು ಎಲ್ಲ ಒರೆಸಿ ಗುಡಿಸಿ ಪೂಜೆ ಮಾಡ್ಕೊಂಡ್ರೇ ಮನಸ್ಸಿಗೇನೋ ಒಂಥರ ನೆಮ್ಮದಿ ಅನಿಸುತ್ತೆ. ಅಷ್ಟರೊಳಗಡೆ ನಮ್ಮ ಮನೆಯವರು ತೋರಣಕ್ಕೆ ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಎಲ್ಲ ತೊಗೊಂಡು ಬಂದರು. ಅವರು ಬಾಗಿಲಿಗೆ ಇವಾಗ ತೋರಣ ಎಲ್ಲ ಕಟ್ಕೋತಾ ಇದ್ದಾರೆ. ಯುಗಾದಿ ಹಬ್ಬ ಅಂದರೆ ನಮಗೆ ಮುಖ್ಯವಾಗಿ ನೆನಪಾಗೋದೇ ಬಾಗಿಲಿಗೆ ಮಾವಿನ ತೋರಣ ಮತ್ತು ಬೇವಿನ ಸೊಪ್ಪು. ಇವಾಗ ನಮ್ಮ ಮನೆಯವರು ತೋರಣ ಎಲ್ಲ ಕಟ್ಕೊಂಡಾಯಿತು. ನಮ್ಮ ಮೋಹಿತ್ಗೆ ಎಣ್ಣೆ ಸ್ನಾನ ಅಂದರೆ ತುಂಬ ಇಷ್ಟ. ಒಂದು ವಾರದಿಂದನೂ ಕೇಳ್ತಿದ್ದ, ಅಮ್ಮ ಎಣ್ಣೆ ಸ್ನಾನ ಮಾಡೋ ಹಬ್ಬ ಯಾವಾಗ, ಎಣ್ಣೆ ಸ್ನಾನ ಮಾಡೋ ಹಬ್ಬ ಯಾವಾಗ ಅಂತ. ಬಟ್ ಅವನಿಗೆ ಯಾಕೋ ಅವನು ಪೇಷಂಟ್ ಆಯ್ತಾ ಇದ್ದಾನೆ ಅನಿಸುತ್ತೆ. ನಿನ್ನೆ ಬೇಡ ಅಂದರೂ ಅವ್ರ ಅಪ್ಪನ ಜೊತೆ ಎಲ್ಲೋ ಸೈಕಲ್ ಹೊಡ್ಕೊಂಡು ಹೋಗ್ತೀನಿ ಅಂತ ತುಂಬ ದೂರ ಹೋಗಿದ್ದು ಬಂದ. ಕೈಕಾಲು ನೋವು ಅಂತ ಅವನು ಮಲಗಿದ್ದಾನೆ. ಹೆಂಗೈತೆ ಎಣ್ಣೆ? ತಲೆಗೆ ಹಾಕ್ಬೇಡಿ, ಸುಮ್ಮನೆ ಇದು ಮಾಡಿ. ತಲೆಗೆ ಬೇಡ, ಜ್ವರ ಅವನಿಗೆ. ಮೈಗೂ ಹಚ್ಚಬಾರ್ದಿತ್ತು, ಸುಮ್ಮನೆ ಇವನಿಗೆ ಹಚ್ಚೋದ್ಮೇಲೆ ಅವ್ನು ಸುಮ್ಮನೆ ಇರಲ್ಲ ಅಂತ ಹಚ್ತಾ ಇರೋದು ಅಷ್ಟೆ. ನೋಡಿ, ಎಲ್ಲ ಎಣ್ಣೆ ಹಚ್ಕೊಂಡು ಬಿಸಿಲು ಕಾಯ್ತಾ ಇದ್ದಾರೆ. ಬಿಸಿಲು ಕಾಯಿ ಸ್ವಲ್ಪ. ಮನೆಗೆ ಬರಬಾರ್ದು, ಸ್ನಾನ ಮಾಡುವಾಗ ಬರಬೇಕು ಮನೆಗೆ. ಇಲ್ಲ, ಮನೆಯೆಲ್ಲ ಜಿಡ್ಡು ಮಾಡಿಬಿಡ್ತೀಯ. ಹಿಂಗೆ ಓಡಾಡ್ತಾ ಇರು ಒಂದು 10 ನಿಮಿಷ, ಆಯಿತಾ? ಆಮೇಲೆ ಸ್ನಾನ ಮಾಡ್ಕೊ. ಅವ್ರಿಗೆ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತೇಳಿ ಟೆರೆಸ್ ಮೇಲೆ ಇರಿಸಿದ್ದೀನಿ. ಯಾಕೆಂದರೆ ಮನೆ ಒಳಗಡೆ ಬಂದರೆ ಮನೆಯೆಲ್ಲ ಜಿಡ್ಡು ಮಾಡಿಬಿಡ್ತಾರೆ, ಒಂದು ಕಡೆ ಸುಮ್ಮನೆ ಕೂರೋದಿಲ್ಲ. ಅಷ್ಟರೊಳಗಡೆ ನಾನು ಸ್ನಾನ ಮುಗಿಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಫಸ್ಟು ದೀಪನ ಒರೆಸಿ ಬತ್ತಿ ಹಾಕಿ ಅದಕ್ಕೆ ಎಣ್ಣೆನ ಬಿಟ್ಟಿಟ್ಕೊಬಿಡ್ತೀನಿ. ಈ ರೀತಿ ಫಸ್ಟೇ ಬತ್ತಿಗೆ ಎಣ್ಣೆನ ಹಾಕಿ ಇಟ್ಕೊಳ್ಳೋದ್ರಿಂದ ಬತ್ತಿ ಎಣ್ಣೆಲಿ ಚೆನ್ನಾಗಿ ನೆನೆಯುತ್ತೆ, ತುಂಬ ಟೈಮ್ ಉರಿಯುತ್ತೆ. ಮಾಡಿದೆ ಮಮ್ಮಿ, ನಾನು ತೊಳಿತೀನಿ ಬಿಡು. ನೋಡಿ ಫ್ರೆಂಡ್ಸ್, ನಮ್ಮ ಗಣ ತೊಳಿತಾನೆ.
ತೊಳಿತೀನಿ ಕೊರಿ ನೀನು ತೊಳಿಬಾರ್ದು, ನಾನು ಮಾಡ್ತೀನಿ, ನೀನು ನೋಡಬೇಕು ಸುಮ್ಮನೆ. ನಾನು ಆಮೇಲೆ ನೀನು ಶಿವಾಯ ಸಾಕು ಬಿಡು. ಹಾಕ್ತೀನಿ, ಕುಡ್ಕೊ. ಅಪ್ಪನ ಕೈಲಿ ಕುಡ್ಸ್ಕೊತೀರಾ? ಔಷಧಿ ಹಾಕ್ಲಿಲ್ಲ ಅಂದರೆ ಜ್ವರ ಬರುತ್ತೆ ಮಗನೆ ಮತ್ತೆ. ಬೇಡ ಬೇಡ ಔಷಧಿ ಬೇಡ ನಿದ್ದೆ ಮಾಡೋದ ನಿದ್ದೆ ಹೊಡೆಯೋದ. ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಮತ್ತೆ ಅವನಿಗೆ ಜ್ವರ ಬರ್ತಾಯಿತ್ತು. ಅಳೋದಕ್ಕೆ ಶುರು ಮಾಡ್ಕೊಂಡ. ಔಷಧಿ ಹಾಕ್ತೀನಿ ಅಂದರೂ ಹಾಕಿಸ್ಕೊತಾ ಇರಲಿಲ್ಲ. ಔಷಧಿ ಹಾಕಿದ್ರೆ ಸ್ವಲ್ಪ ಸಮಾಧಾನವಾಗಿ ಆಟ ಆಡ್ತಾನೆ. ನಾನು ಔಷಧಿ ಕುಡಿಸಿದ್ರೆ ಸ್ವಲ್ಪ ಕಷ್ಟ ಕುಡಿಸೋದು, ಹಠ ಮಾಡ್ತಾನೆ. ಅವರಪ್ಪ ಹಾಕಿದ್ರೆ ಏನೂ ಅಷ್ಟಾಗಿ ಅಳೋದಿಲ್ಲ, ಸುಮ್ಮನೆ ಕುಡ್ಕೊಬಿಡ್ತಾನೆ. ಅಯ್ಯೋ, ದ್ರಾಕ್ಷಿ ತಿನ್ಕೋ, ದ್ರಾಕ್ಷಿ ತಿನ್ಕೋ. ಬ್ರಷ್ ಚೇಂಜ್ ಮಾಡ್ಕೊಡ್ತೀನಿ, ದ್ರಾಕ್ಷಿ ತಿನ್ಕೋ. ಬಿಡು, ಮುಟ್ಬೇಡ, ಅದು ಉಂಟು ಬಿಡು. ಜೋರಾಗಿ ಬಾರಿಸ್ಬೇಕು. ಹೇಳ್ಕೊಡ್ತೀನಿ, ಕೊಡಿಲಿ. ಹೇಳ್ಕೊಡ್ಲಾ? ಬಾಯಿಲಿ ನೋಡಿ ಗಣಮ್ಮ, ಮಂಗಳಾರತಿ ಎರಡು ಕೈಲಿ ಮಾಡ್ಕೋಬೇಕು. ಹಬ್ಬಗಳಲ್ಲಿ ನಾನು ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಬರೋ ತನಕ ಪೂಜೆ ಮಾಡೋದಿಲ್ಲ. ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಎಲ್ರದ್ದು ಸ್ನಾನ ಆದಮೇಲೆ ಒಟ್ಟಿಗೆ ಮಂಗಳಾರತಿಯನ್ನು ಮಾಡ್ಕೋತೀನಿ. ಪ್ರತಿದಿನ ಎಲ್ಲರೂ ಸ್ಕೂಲು, ಆಫೀಸು ಅಂತ ಬ್ಯುಸಿಯಾಗಿಬಿಟ್ಟಿರ್ತೀವಿ. ಎಲ್ಲ ಅವ್ರವ್ರ ಪಾಡಿಗೆ ಅವ್ರವರು ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಹೊರಟ್ಬಿಡ್ತಾರೆ. ಹಬ್ಬದ ಒಂದಿನನಾದರೂ ಎಲ್ಲರೂ ಒಟ್ಟಿಗೆ ಈ ರೀತಿ ಪೂಜೆ ಮಾಡಿ ತಿಂಡಿ ತಿನ್ನೋದ್ರಿಂದ ಏನೋ ಒಂದು ರೀತಿ ಖುಷಿ ಅನಿಸುತ್ತೆ. ಬಾ, ಇಲ್ಲಿ ಬೇವು ಬೆಲ್ಲ ತಿನ್ನು ಬಾ. ಬಾ 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 ತಿನ್ನು ಬಾ. ಹೋಗು, ಎದ್ದೇಳು, ಎದ್ದ ಮಾಡು. ತಿನ್ನು, ಚೆನ್ನಾಗಿರುತ್ತೆ. ಕೈನೇ ಹೊಡಿತಾ ಇಲ್ಲ. ಇಲ್ವಾ?
ಬೇವು ಬೆಲ್ಲ ಚೆನ್ನಾಗಿತ್ತಾ? ತಿನ್ಕೊಂಡ? ಮಾಡು ತರಿಸು. ತಿನ್ಕೊಂಡಾಯ್ತಾ ಅಲ್ಲೇ ಇವನಿಗೆ ಕೈ ಅಲ್ವೇನಾ? ಅರೆ ನೀರು ಕುಡಿದ್ಬಿಟ್ಟ ಇವನು. ಕಾಯಿ ಕೈ ಆಯ್ತಾ? ಹಾಂ ಏನಾಯಿತು? ಬಿಡು, ಏನೂ ಆಗಿಲ್ಲ. ತಿನ್ಕೊಂಡ? ಏನೂ ಆಗಿಲ್ಲ ಬಿಡು. ಮತ್ತೆ ಇವಾಗ ಎಲ್ಲ ಕಡೆ ನೀರು ತಗೊಂಡು ಎರ್ಚಾಡ್ತಾನೆ ಅವನು. ನೆನ್ನೆ ಚೇರ್ ತೊಳಿತೀನಿ ಅಂತ ಇಲ್ಲಿ ಚೇರ್ ಇರ್ತಾವೆ ತಂದು ನೀರು ಇದ್ಬಿಟ್ಟವನೆ ಅಲ್ವಾ ಗಣು? ಮೊಸರು ತಗೊಬರ್ತೀನಿ ನೀರು. ಹೇಳ್ದ ನಿನ್ನ ಹೆಸ್ರನ್ನ? ಹೇಳಿಲ್ವಂತೆ. ನನ್ನ ಹೆಸರು ಏನಂತ ಕೇಳಿದ್ರ ಮಧು ಅಣ್ಣ. ನನ್ನ ಹೆಸರು ಗೆಲ್ರ. ನನ್ನ ಹೆಸರು ಗಣೇಶ ಅಂತ. ನಿನ್ನ ಹೆಸರು ಘನಶ್ಯಾಮ್ ಅಂತನಾ? ಹೌದಾ? ಈ ಥರದ್ದು ಪುಟಾಣಿ ನಂತರ ಐತೆ ಅಲ್ವಾ? ಇಲ್ಲ ಐತೆ. ಪುಟಾಣಿ ಹತ್ರನೂ ಐತೆ ಪಾಂಡ. ತಿಂಡಿ ಎಲ್ಲ ಆದಮೇಲೆ ಒಬ್ಬಟ್ಟು ಮಾಡೋಣ ಅಂತೇಳಿ ಒಬ್ಬಟ್ಟಿಗೆ ಕಾಳನ್ನ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಆಲ್ಮೋಸ್ಟ್ ಎಲ್ಲರೂ ಬೇಳೆನಲ್ಲಿ ಒಬ್ಬಟ್ಟು ಮಾಡ್ಕೋತಾರೆ. ನಮ್ಮ ಮನೇಲಿ ನಾವು ಜಾಸ್ತಿ ಕಡಲೆಬೇಳೆನಲ್ಲಿ ಒಬ್ಬಟ್ಟು ಮಾಡ್ತೀವಿ. ನಮ್ಮ ಅಮ್ಮನ ಮನೇಲಿ ನಾವು ಚಿಕ್ಕೂರಿಂದನೂ ನಮ್ಮಮ್ಮ ಕಡಲೆಬೇಳೆನಲ್ಲೇ ಒಬ್ಬಟ್ಟು ಮಾಡ್ತಾರೆ. ನಮಗೆ ಕಡಲೆಬೇಳೆ ಒಬ್ಬಟ್ಟು ಇಷ್ಟ ಆಗುವಷ್ಟು ಈ ಬೇಳೆ ಒಬ್ಬಟ್ಟು ಇಷ್ಟ ಆಗಲ್ಲ. ಬಟ್ ಇವಾಗ ಮಿಕ್ಸಿಲಿ ರುಬ್ಬೋದ್ರಿಂದ ಬೇಳೆ ಹಾಕಿದ್ರೆ ಸ್ವಲ್ಪ ತೆಳುವಾಗಿ ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದು ಲೋಟ ಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ. ನಮ್ಮಮ್ಮ ಮಾಡೋ ನನಗೆ ಒಬ್ಬಟ್ಟು ಅಂತ ಹೇಳಿದ್ರೆ ನೆನಪಾಗೋದೆ ನಮ್ಮಮ್ಮ ಮಾಡೋ ಒಬ್ಬಟ್ಟು. ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರೂ ಕೂಡ ನನಗೆ ನಮ್ಮಮ್ಮ ಮಾಡೋ ಒಬ್ಬಟ್ಟೇ ಇಷ್ಟ ಆಗೋದು. ಗಣಂಗೆ ಹುಷಾರಿರ್ಲಿಲ್ವಲ್ಲ, ಔಷಧಿ ಹಾಕಿದ್ದೆ. ಗಣನ ಮಲಗ್ಸೋಕ್ಕೆ ಅಂತ ಇವನು ಬಂದ. ಮೋಹಿತಕ್ಕೂ ನಿದ್ದೆ ಬಂತು, ಮಲಗಿದ್ದಾರೆ. ನಾನಿವಾಗ ಅಡುಗೆ ಕೆಲಸ ಶುರು ಮಾಡ್ಕೊತೀನಿ. ನಮ್ಮ ಮನೆಯವರು ಅಡುಗೆಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಕೋಸಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೋಸೆಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ. ಒಬ್ಬಟ್ಟಿಗೆ ಕಣಕ ಕಲಿಸ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಕಣಕಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಕಣಕ ಚೆನ್ನಾಗಿ ನೆಂದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ಮೈದಾ ಹಿಟ್ಟನ್ನು ಫಸ್ಟೇ ಕಲಸಿಟ್ಕೊಬಿಡ್ಬೇಕು ಕಣಕನ. ಅಡುಗೆ ಎಲ್ಲ ಮುಗಿಸಿ ನಾವು ಕೊನೆಯಲ್ಲಿ ಒಬ್ಬಟ್ಟು ತಟ್ಟೋದ್ರೊಳಗಡೆ ಚೆನ್ನಾಗಿ ನೆಂದಿರುತ್ತೆ. ಒಬ್ಬಟ್ಟು ಯಾವ ರೀತಿ ಬೇಕೋ ಆ ರೀತಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಕಣಕ ಚೆನ್ನಾಗಿ ಬರಲಿಲ್ಲ ಅಂದರೆ ಒಬ್ಬಟ್ಟು ಕಿತ್ತೋಗೋದು, ಇಲ್ಲ ಅಂದರೆ ಹೆಂಚಿಗೆ ಕಚ್ಕೊಳ್ಳೋದು ಈ ರೀತಿ ಆಗ್ತಾ ಇರುತ್ತೆ. ಕಣಕ ಚೆನ್ನಾಗಿದ್ದರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಇವತ್ತು ಪಲ್ಯಕ್ಕೆ ಕೋಸಿನ ಪಲ್ಯ ಮಾಡೋಣ ಅಂತೇಳಿ ಅಂದ್ಕೊಂಡೆ. ನಮ್ಮ ಮನೆಯವ್ರು ಕೋಸೆಲ್ಲ ಕಟ್ ಮಾಡಿಕೊಟ್ರು. ಬೀನಿಸ್ ಪಲ್ಯ ಎಲ್ಲ ಯಾವಾಗಲೂ ಮಾಡ್ತಾ ಇರ್ತೀವಿ, ತಿಂದು ಅದೇ ಯಾವ ಹಬ್ಬಕ್ಕಾದ್ರೂ ಬರೀ ಬೀನಿಸ್ ಪಲ್ಯನ ಅಂತಲೇ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಮನೇಲಿ ಕೋಸಿತ್ತು, ಇವತ್ತು ಕೋಸಿನ ಪಲ್ಯನೇ ಮಾಡ್ಕೋತಾ ಇದ್ದೀನಿ. ಕುಕ್ಕರ್ಗೆ ಕೋಸನ್ನ ಚೆನ್ನಾಗಿ ತೊಳೆದಾಕೊಂಡು ಅದಕ್ಕೆ ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ಕೊಂಡು ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಒಬ್ಬಟ್ಟಿಗೆ ಅಂತ ಕುಕ್ಕರ್ನಲ್ಲಿ ಕಾಳನ್ನು ಬೇಯಕ್ಕೆ ಇಟ್ಕೊಂಡಿದ್ನಲ್ಲ, ಅದು ಕೂಡ ಬೆಂದಿದೆ. ಇವಾಗ ನೀರನ್ನು ಬಸ್ತು ಅದನ್ನು ಕೂಡ ಆರೋದಕ್ಕೆ ಇಟ್ಕೊಂಡಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ಹಬ್ಬದ ಕೆಲಸಗಳು. ನೆನ್ನೆ ಬೇರೆ ಗಣಂಗೆ ಹುಷಾರಿರ್ಲಿಲ್ವಲ್ಲ, ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ, ಸ್ವಲ್ಪ ಟಯರ್ಡ್ ಅನ್ನಿಸ್ತಾ ಇತ್ತು. ಅದಕ್ಕೆ ನಮ್ಮ ಮನೆಯವ್ರು ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ರು. ಒಂದೊಂದು ಸಲ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ, ಒಂದೊಂದು ಸಲ ಅವ್ರಿಗೂ ಕೆಲಸದ ಟೆನ್ಷನ್ ಇರುತ್ತೆ ಅಲ್ವ, ಯಾವಾಗಲೂ ಹೆಲ್ಪ್ ಮಾಡಿಕೊಡಿ ಅಂತ ಕೇಳೋದಕ್ಕಾಗಲ್ಲ. ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು. ಏನಪ್ಪ ಒಂದು ಸಲ ಹೆಲ್ಪ್ ಮಾಡಿಕೊಡ್ತಾರೆ, ಒಂದು ಸಲ ಈ ರೀತಿ ಆಡ್ತಾರೆ ಅಂತ ಅಂದ್ಕೊಂಡ್ರೆ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದಿಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಕೆಲಸ ಇದ್ದಾಗ ಅವರು ನಮ್ಮನ್ನು ಅರ್ಥ ಮಾಡಿಕೊಂಡು ಈ ರೀತಿ ಕೆಲಸಗಳನ್ನ ಮಾಡಿಕೊಟ್ರೆ ನಮಗೂ ತುಂಬ ಖುಷಿ ಅಂತ ಅನಿಸುತ್ತೆ. ಅವರು ವಡೆಗೆ ಸಾಂಬಾರಿಗೆ ಎಲ್ಲ ಈರುಳ್ಳಿನ ಕಟ್ ಮಾಡಿಕೊಡ್ತಾ ಇದ್ದಾರೆ. ಅಷ್ಟರೊಳಗಡೆ ನಾನು ಸಾಂಬಾರಿಗೆ ರೆಡಿ ಮಾಡಿಕೊಂಡು ವಡೆಗೆ ಮಸಾಲೆನ ರುಬ್ಕೊಳ್ಳೋಣ ಅಂತೇಳಿ ರುಬ್ಬಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಒಬ್ಬಟ್ಟಿಗೆ ಕಾಯಿ ಬೆಲ್ಲನ ಹುರ್ಕೋತಾ ಇದ್ದೀನಿ. ಕಾಯಿ ಬೆಲ್ಲ ಮತ್ತು ಬೇಳೆ ಎಲ್ಲನೂ ಹುರಿದು ಮಾಡಿದಷ್ಟು ಒಬ್ಬಟ್ಟು ರುಚಿಯಾಗೂ ಬರುತ್ತೆ ಮತ್ತು ಬೇಗ ಕೆಡೋದು ಇಲ್ಲ. ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು. ಈ ಹಬ್ಬಗಳಲ್ಲಿ ಅಥವಾ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಎಷ್ಟು ಅರ್ಜೆಂಟಲ್ಲಿ ಅಡುಗೆ ಮಾಡ್ತಾಯಿದ್ರೂ ಸಾಕಾಗೋದಿಲ್ಲ.
ಎಷ್ಟು ಒಲೆ ಇದ್ರೂ ಸಾಕಾಗೋದಿಲ್ಲ, ಎಷ್ಟು ಕೈ ಇದ್ರೂ ಸಾಕಾಗೋದಿಲ್ಲ. ಏನಪ್ಪ ಅಡುಗೆ ಮಾಡ್ತಾಯಿದ್ರು ಕೆಲಸ ಬೇಗ ಮುಗಿತಾನೆ ಇಲ್ವಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಅದೇ ರೀತಿ ಇವತ್ತು ಗಣಂಗೆ ಹುಷಾರಿಲ್ಲ ಅಲ್ವಾ, ಎಲ್ಲಿ ಅವನು ಎದ್ಬಿಡ್ತಾನೆ, ಇನ್ನು ಕೆಲಸ ಮಾಡೋದಕ್ಕೆ ಬಿಡಲ್ಲ, ಅಡುಗೆ ಎಲ್ಲ ಅರ್ಧಂಬರ್ಧ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಅಡುಗೆನ ಮಾಡ್ಕೋತಾ ಇದ್ದೀನಿ. ಒಂದು ರೀತಿ ಟೆನ್ಷನ್ ಅಂತ ಅನ್ನಿಸ್ತಾ ಇತ್ತು. ಅದೇ ರೀತಿ ಒಂದು ಕಡೆ ಕಾಳನ್ನ ಹುರಿದು ಆರೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಸಾಂಬಾರು ಕುಕ್ಕರ್ ಇಟ್ಕೊಂಡಿದ್ದೆ, ಅದು ಕೂಡ ವಿಷಲ್ ಬಿಟ್ಟಿದೆ. ಅದಕ್ಕೆ ನುಗ್ಗೆಕಾಯಿ ಮತ್ತು ಮಸಾಲೆ ಎಲ್ಲ ಹಾಕಿ ಸಾಂಬಾರನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಕೋಸನ್ನ ಪಲ್ಯ ಕೂಗಿಸ್ಕೊಂಡಿದ್ದೆ ಅಲ್ವಾ, ಕೋಸು ಕಡಲೆಬೇಳೆ ಹಾಕಿ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ, ಅದು ಕೂಡ ಕುಕ್ಕರ್ ವಿಷಲ್ ಬಿಟ್ಟಿತ್ತು. ಅದನ್ನು ಕೂಡ ಪಲ್ಯನ ಒಗ್ಗರಣೆಗೆ ಹಾಕ್ಕೊಂಡು ಪಲ್ಯ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರೊಳಗಡೆ ಪಲ್ಯನೂ ರೆಡಿ ಆಯಿತು, ಸಾಂಬಾರು ಕೂಡ ಎಲ್ಲ ರೆಡಿ ಆಯಿತು. ಮಕ್ಳಿಗೆ ಹುಷಾರಿಲ್ಲ ಅಂದರೆ ನಮಗೆ ಒಂದು ರೀತಿ ತಲೆ ಕೆಟ್ಟೋದಂಗೆ ಅನಿಸುತ್ತೆ, ಯಾವ ಕೆಲಸ ಮಾಡೋದಕ್ಕೂ ಮನಸ್ಸೇ ಬರೋದಿಲ್ಲ. ಏಯ್ ಸಿರಿ, ಏಯ್ ಸಿರಿ, ಸಿರಿ ಬಾ, ಸಿರಿಲಿ ಬಾ ಇಲ್ಲಿ, ಇಲ್ಲಿ ಬಾ, ಇಲ್ಲಿ ಬಾ, ಬಾ, ಬಾ ಇಲ್ಲಿ. ಎಲ್ಲಿಗೆ ಹೋಗ್ತಿದ್ದೀರಾ ನೀವು? ಅಡುಗೆ ಮನೆಗೆಲ್ಲ ಹೋಗ್ಬಾರ್ದು, ಬೈ. ಏನು ಇದ್ದಿದ್ಯಲ್ಲ ಚಾಕ್ಲೇಟ್ ಅದು ತಿನ್ನಕ್ ಹೋಯ್ತಾರೆ. ಚಾಕ್ಲೇಟ್ ತಿನ್ಕೊಳುತ್ತಾ ನಿನ್ನ? ಆ ಚಾಕ್ಲೇಟ್ ಎಲ್ಲ ತಿನ್ನಲ್ಲ ಮೊನ್ನೆ ಹಾಕೋದಿಲ್ಲ. ಹಾಕಿದ್ರು ಅದು ತಿನ್ನಲ್ಲ. ಏಯ್ ಎಲ್ಗಿಟ್ಟಿದ್ದೀವು ಒಳ್ಳೆದು ಅಡುಗೆ ಮನೆ ಸಿರಿ ತರಗೆ ಮನೆ ಕೊಯ್ತಾರೆ. ಇಲ್ಲಿ ಮಾತಾಡ್ತಿ ಸಿರಿಮಾ, ಇಲ್ಲದೆ ಅಡುಗೆ ಎಲ್ಲ ಮುಗಿಸ್ಕೊಳ್ಳೋದ್ರೊಳಗಡೆ ಗಣ ಮತ್ತು ಮೋಹಿತ್ ಇಬ್ಬರು ಎದ್ದರು. ಅಷ್ಟರೊಳಗಡೆ ಊಟದ ಟೈಮ್ ಕೂಡ ಆಗೋಗಿತ್ತು. ನಮ್ಮ ಮನೆಯವರು ಈಗ ಒಬ್ಬಟ್ಟೇನು ಮಾಡಬೇಡ ಬಿಡು, ಸಂಜೆ ಮಾಡ್ಕೊಳ್ಳೋಣ, ಇವಾಗ ಪಲ್ಯ ಇದು ಎಲ್ಲ ಇದೆಯಲ್ಲ ತಿನ್ನೋಣ ಅಂತ ಹೇಳಿದ್ರು. ಸೊ ಹೂರ್ಣ ಎಲ್ಲ ರೆಡಿಯಾಗಿತ್ತಲ್ವ, ನಮ್ಮ ಮನೇಲಿ ಹೂರ್ಣ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಸೊ ಇವಾಗ ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ಮಾಡಲಿಲ್ಲ. ಸ್ವಲ್ಪ ಹೂರ್ಣ ಮತ್ತು ಪಲ್ಯ ಕೋಸಂಬರಿನೇ ತಿನ್ಕೊಂಡ್ರು. ಇಷ್ಟಕ್ಕೆ ಮಧ್ಯಾಹ್ನದ ಊಟ ಮುಗೀತು. ಇನ್ನು ಸಂಜೆ ಒಬ್ಬಟ್ಟು ತಟ್ಟೋಣ ಅಂತ ಹೇಳಿ ಒಬ್ಬಟ್ಟಿಗೆ ರೆಡಿ ಮಾಡಿಕೊಂಡೆ. ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ಮಾಡೋಣ ಅಂತೇಳಿ ಕಣಕನ ಬೇಗ ಕಲಸಿಟ್ಕೊಂಡಿದ್ದೆ ಅಲ್ವಾ, ಕಣಕ ಚೆನ್ನಾಗಿ ನೆಂದಿದೆ. ನಾನು ಒಬ್ಬಟ್ಟು ತಟ್ಟೋದ್ರೊಳಗಡೆ ಸಂಜೆ ಆಯಿತು. ನೋಡಿ ಕಣಕ ಎಷ್ಟು ಚೆನ್ನಾಗಿ ನೆಂದಿದೆ. ಈ ರೀತಿ ಕಣಕ ನಾರಾಗಿ ಈ ರೀತಿ ಬನಿಯಾಗಿ ಬಂದರೆ ಒಬ್ಬಟ್ಟು ಕಿತ್ತೋಗೋದಿಲ್ಲ, ಚೆನ್ನಾಗಿ ಬರುತ್ತೆ. ಒಬ್ಬಟ್ಟು ಮಾಡೋಕ್ಕೆ ಬರದೇ ಇರೋರು, ಹೊಸ್ದಾಗಿ ಮಾಡೋರು ಕೂಡ ಈ ರೀತಿ ಕಣಕ ಚೆನ್ನಾಗಿ ಬಂದರೆ ಒಬ್ಬಟ್ಟನ್ನು ಆರಾಮಾಗಿ ಮಾಡ್ಕೋಬೋದು. ಈಗ ಹೊಸ್ದಾಗಿ ಒಬ್ಬಟ್ಟು ಮಾಡೋರಿಗೆ ಈ ರೀತಿ ಪೇಪರ್ ಮೇಲೆಲ್ಲ ತಟ್ಟಿದ್ರೆ ಎತ್ತಾಕೋದಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಅಂಥವರು ಈಗ ಬಟರ್ ಪೇಪರ್ ಅಂತ ಸಿಗುತ್ತಲ್ವ ಒಬ್ಬಟ್ಟು ತಟ್ಟೋದಕ್ಕೆಲ್ಲ, ಅದನ್ನು ಹಾಕ್ಕೊಂಡು ಒಬ್ಬಟ್ಟನ್ನು ತಟ್ಕೊಂಡ್ರೆ ಆರಾಮಾಗಿ ಅದನ್ನು ಹೆಂಚಿನ ಮೇಲೆ ಹಾಕೋಬೋದು. ಇಲ್ಲ ಅಂದರೆ ಬಾಳೆ ಎಲೆ ಇರುತ್ತಲ್ಲ, ಬಾಳೆ ಎಲೆ ಮೇಲಾದರೂ ತಟ್ಕೋಬೋದು, ಅದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಇವಾಗ ಒಂದು ಮನೇಲಿ ಇರುವಂಥ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಒಬ್ಬಟ್ಟನ್ನು ತಟ್ಕೋತಾ ಇದ್ದೀನಿ. ಒಬ್ಬಟ್ಟೆಲ್ಲ ಮಾಡ್ಕೊಂಡಿದ್ದಾಯಿತು. ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ಮತ್ತು ಸ್ವಲ್ಪ ವಡೆ ಮಾಡ್ಕೊಳ್ಳೋಣ ಅಂಥೇಳಿ ವಡೆಗೂ ಹಾಕ್ಕೊಂಡಿದ್ದೆ ಅಲ್ವಾ. ಮಧ್ಯಾಹ್ನ ವಡೆ ಕೂಡ ಮಾಡಲಿಲ್ಲ, ಯಾರೂ ತಿನ್ನಲ್ಲ, ಏನಕ್ಕೆ ಈಗ ಇಷ್ಟೇ ಊಟ ಸಾಕು ಅಂತ ಸುಮ್ಮನಾಗ್ಬಿಟ್ವಿ. ಬಿಸಿಯಾಗಿ ಸಂಜೆ ಸ್ನ್ಯಾಕ್ಸ್ಗೆ ಹಾಕ್ಕೊಳ್ಳೋಣ ಅಂಥೇಳಿ. ಇವಾಗ ಒಬ್ಬಟ್ಟೆಲ್ಲ ಆಗಿತ್ತು, ವಡೆ ಮಾಡ್ಕೊಳ್ಳೋಣ ಅಂಥೇಳಿ ವಡೆಗೂ ಕೂಡ ಬೇಯಿಸ್ಕೊತಾ ಇದ್ದೀನಿ. ನಾನು ಒಬ್ಬಟ್ಟು ವಡೆ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರೊಳಗಡೆ ಸಂಜೆ 6:30 ಆಗೋಯಿತು. ಅಷ್ಟರೊಳಗಡೆ ಮೋಹಿತ್ಗೂ ಕೂಡ ಜ್ವರ ಬಂತು. ಮೋಹಿತ್ಗೆ ಗಣಂಗೆ ಇಬ್ರಿಗೂ ಕೂಡ ಐ ಫೀವರ್ ಬಂದುಬಿಡ್ತು. ಆಗ್ತಿಲ್ಲ ಅಂತೇಳಿ ಹೇಳೋದಕ್ಕೆ ಶುರು ಮಾಡಿಕೊಂಡ್ರು. ಇಬ್ರಿಗೂ ಶಿರಪ್ ಹಾಕಿದ್ವಿ. ಇಬ್ಬರು ಆಲ್ಮೋಸ್ಟ್ 7-7:30ಗೆಲ್ಲ ಮಲ್ಕೊಬಿಟ್ರು, ಊಟನೇ ಮಾಡಲಿಲ್ಲ. ನಮಗೂ ಹಬ್ಬದಲ್ಲಿ ಇಷ್ಟೆಲ್ಲ ಮಾಡಿ ಮಕ್ಕಳು ಊಟ ಮಾಡಲಿಲ್ವಲ್ಲ, ಜ್ವರ ಯುಗಾದಿ ಹಬ್ಬದ ದಿನವೇ ಈ ರೀತಿ ಜ್ವರ ಬಂತಲ್ಲ, ಮಕ್ಳಿಗೆ ಹುಷಾರಿಲ್ಲದೆ ಇರೋ ರೀತಿ ಆಯ್ತಲ್ಲ ಅಂಥೇಳಿ ಬೇಜಾರಾಯಿತು. ವರ್ಷದ ಮೊದಲನೇ ಹಬ್ಬ, ಹೊಸ ವರ್ಷ, ಇವತ್ತಿಂದ ಶುಭಾರಂಭ ಮಾಡಬೇಕು, ಎಲ್ಲ ಒಳ್ಳೆ ರೀತಿಯಲ್ಲಿ ಇರಬೇಕು, ಖುಷಿಯಾಗಿರಬೇಕು ಅಂದ್ಕೊಂಡ್ರೆ ಇವತ್ತೇ ಈ ರೀತಿ ಆಯ್ತಲ್ಲ, ಮಕ್ಕಳಿಗೆ ಹುಷಾರಿಲ್ಲದೆ ಇರೋ ರೀತಿ ಆಯ್ತಲ್ಲ ಅಂತ ಒಂದು ರೀತಿ ತುಂಬಾ ಬೇಜಾರಾಯಿತು. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸುಮಾಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕು ಅನ್ನೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.